ಇದೊಂದು ಹೇಯ ಕೃತ್ಯ. ನಾವು ಕರ್ನಾಟಕದಲ್ಲಿ, ನಾವು ಪಾಕಿಸ್ತಾನದಲ್ಲಿದ್ದೀರಾ, ಕರ್ನಾಟಕದಲ್ಲಿದ್ದೀರಾ ಅನ್ನೋ ಭ್ರಮೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಮೂಡ್ತಾ ಇದೆ. ಕಳೆದ 2 ವರ್ಷದಿಂದ ಇದೇ ರೀತಿಯ ಘಟನೆಗಳು ನಡೀತಾ ಇದೆ. ಧರ್ಮಸ್ಥಳ ಆಯ್ತು, ಚಾಮುಂಡೇಶ್ವರಿ ಆಯ್ತು, ಈಗ ಮದ್ದೂರು ಕಡೆ ಈ ಗ್ಯಾಂಗ್, ಈ ತಿಮ್ರೋಡಿ ಗ್ಯಾಂಗ್ ಇದೆಯಲ್ಲ, ಅದು ಸಿದ್ದರಾಮಯ್ಯ ಸುತ್ತಕೊಂಡಿದ್ದಾರೆ ಗ್ಯಾಂಗ್. ಈಗ ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ, ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದೆ ಈ ಘಟನೆಗಳು ನಡೆಯುತ್ತಾರೆ. ಯಾಕೆಂದ್ರೆ ಇವರು ಕಲ್ಲು ಹೊಡಿತಾರೆ ಅಂತ ಗೊತ್ತಲ್ಲ, ಇದು ಸಾರ್ವಜನಿಕ ರಸ್ತೆ, ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ, ಇವ್ರ ಅಪ್ಪನ ಆಸ್ತಿ. ನಾವು ಟ್ಯಾಕ್ಸ್ ಕೊಟ್ಟಿರೋದು, ಕರ್ನಾಟಕದ ಜನ ನಾವು ಟ್ಯಾಕ್ಸ್ ಪೇಯರ್, ನಮ್ಮ ರಸ್ತೆ ಅದು. ಅಲ್ಲಿ ಒಂದು ರಿಸರ್ವ್ ಅನ್ನು ಇಟ್ಟಿದ್ರೆ ಇವ್ರ ಯೋಗ್ಯತೆಗೆ ಇವತ್ತು ಸಾವಿರಾರು ಜನ ಪೊಲೀಸರನ್ನ ಹಾಕೋ ಅವಶ್ಯಕತೆ ಐತಾ? ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆ ಐತಾ? ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗುವಂತ ಅವಶ್ಯಕತೆ ಐತಾ? ಅಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ಏನಿದು ಮಿನಿ ಪಾಕಿಸ್ತಾನ ಆಗಿದೆ ಅಂತ ಮಾಧ್ಯಮದ ಮುಂದೆ ಹೇಳುವಂತ ಒಂದು ಪರಿಸ್ಥಿತಿ ಬರ್ತಾ ಇತ್ತ? ನಿಮ್ಮ ಹಿಂದೂಗಳ ಮೇಲೆ ಮಾತ್ರ ಲಾಠಿ ಚಾರ್ಜ್. ಯಾರು ದುಷ್ಕರ್ಮಿಗಳಿದ್ದಾರಲ್ಲ ಅವ್ರಿಗೆ ಯಾಕೆ ಕೊಡ್ದಿಲ್ಲ? ಕಲ್ಲು ಎಸ್ತೋರ್ಗೆ ಗಲಾಟೆ ಮಾಡಿದವ್ರಿಗೆ ಯಾಕೆ ಕೊಡ್ದಿಲ್ಲ? ನೀವು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಈ ತರ ಗೂಂಡಾಗಳು ಮಸೀದಿಗಳಲ್ಲಿ ಇರ್ತಾರೆ ಅಂತ ಜ್ಞಾನ ಬೇಡವಾ ನಿಮ್ಗೆ? ಎಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರ್ಗೆ ವಿಧಾನಸೌಧದಲ್ಲೇ ಸರ್ಕಾರ ಏನು ಮಾಡಿಲ್ಲ. ಅದಾದ್ಮೇಲೆ ಎಲ್ಲರಿಗೂ ಶುರುವಾಯ್ತು, ವಿಧಾನಸೌಧದಲ್ಲೇ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತ ಹೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸಕ್ ಶುರುವಾಯ್ತು. ಈಗ ಎಲ್ಲ ಕಡೆ ಗಲಭೆಗಳನ್ನ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ, ಮೈಸೂರಲ್ಲಿ ಒಂದು ಸ್ಕೆಚ್ ಮಾಡ್ಕೊಂಬಿಟ್ಟಿದ್ದಾರೆ. ಏನಾದ್ರೂ ಮಾಡಿ ಇಲ್ಲಿ ನಾವು ಹಿಂದೂಗಳಿಗೆ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದರಿಂದ ಇವತ್ತು ಡಿ.ಕೆ. ಶಿವಕುಮಾರ್ ಹೇಳಿರೋ ಹೇಳಿಕೆನು ಚಾಮುಂಡೇಶ್ವರಿ ಹಿಂದೂಗಳದಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯ SIT ತನಿಖೆ ಕೊಟ್ಟು ಧರ್ಮಸ್ಥಳದಲ್ಲಿ ನುಗ್ಗಿಸ್ರಿ ಅಂತ ಹೇಳಿದ್ರು. ಇದು ಒಂದೊಂದೇ ಘಟನೆಗಳನ್ನ ನೋಡ್ತಾ ಇದ್ರೆ ಕಳೆದ 2 ವರ್ಷದಲ್ಲಿ ಹಿಂದೂಗಳು ಯಾವ ರೀತಿ ಇಲ್ಲಿ 2ನೇ ದರ್ಜೆಯ ಒಂದು ರೀತಿ ಪ್ರಜೆಗಳಾಗೋಗಿದ್ದಾರೆ. ಒಂಥರ ವಿಚಿತ್ರ ಅನ್ಸ್ತದೆ. ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ? ಓಟ್ಗೋಸ್ಕರ ದೇಶನೇ ಮಾರ್ಬಿಡ್ಬೇಕಾ? ಇವರು ಮಾತಾಡಿದ್ರೆ ಸಂವಿಧಾನದ ಪುಸ್ತಕ ಹಿಡ್ಕೊಂತಾರೆ. ಇದೇನಾ ಸಂವಿಧಾನ? ನೀವು ಇವತ್ತು ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಈ ಘಟನೆಗೆ, ಚಾಮುಂಡೇಶ್ವರಿ ಘಟನೆಗೆ, ಧರ್ಮಸ್ಥಳದ ಘಟನೆಗೆ, ಮದ್ದೂರು ಘಟನೆಗೆ ಕ್ಷಮಾಪಣೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಇದು ಪ್ರಶ್ನೆ. ಹಿಂದೂಗಳನ್ನೇ ಟಾರ್ಗೆಟ್ ಯಾಕೆ? ಹಿಂದೂಗಳ ಮೇಲೆನೆ ಲಾಠಿ ಚಾರ್ಜ್ ಯಾಕೆ? ಹಿಂದೂಗಳನ್ನೇ ಪೊಲೀಸ್ ಸ್ಟೇಷನ್ ಯಾಕೆ? ಇಡೀ ರಾಜ್ಯದಲ್ಲಿ ಗಣಪತಿ ಹಬ್ಬಕ್ಕೆ 100 ಕಂಡೀಷನ್ ಹಾಕಿದ್ದೀರ. ಗಣಪತಿ ಹಬ್ಬ ಮಾಡಂಗಿಲ್ಲ, ಮೆರವಣಿಗೆ ತಗೊಂಡೋಗಂಗಿಲ್ಲ. ಸರಿ, ಹನುಮ ಧ್ವಜವನ್ನ ತೆಗೆದ್ರಿ, ನಾಗಮಂಗಲದಲ್ಲಿ ಹನುಮ ಧ್ವಜವನ್ನ ತೆಗೆದಾಕಿದ್ರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಅದೇ ನಾಗಮಂಗಲದಲ್ಲಿ ಗಣಪತಿ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೂತಿಸ್ತೀರಿ. ನಾಚಿಕೆ ಆಗಲ್ಲ ನಿಮ್ಗೆ? ಕೇಳಿದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರಂತೆ. ಹಿಂದೂಗಳು ಗಲಾಟೆ. ನಾನು ಹೇಳ್ತಾ ಇದ್ದೀನಿ, ನಾವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ಇನ್ನು ಮುಂದೆ ಇದೇ ಗತಿ. ಬರೆದು ಮಾಡ್ಕೊಳ್ಳಿ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ವೋಟ್ಗೋಸ್ಕರ ಏನ್ ಬೇಕಾದ್ರೂ ಸಿದ್ದರಾಮಯ್ಯ ಮಾಡ್ತಾರೆ. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಇವತ್ತು ಎಚ್ಚರಿಕೆ ನೋಡಿ. ಒಂದಲ್ಲ, ಧರ್ಮಸ್ಥಳ, ಚಾಮುಂಡೇಶ್ವರಿ ಆಯ್ತು, ನಾಗಮಂಗಲ ಆಯ್ತು, ಈಗ ಮದ್ದೂರಿಗೆ ಬಂದಿದೆ. ನಿಮ್ ಮನೆ ಬಾಗಿಲಿಗೆ ಬರ್ತೈತೆ. ನಿಮ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ನಿಮ್ ಮನೆಯಲ್ಲಿ ಬಂದು ಹೊಡಿತಾರೆ. ಎಚ್ಚರಿಕೆಯಿಂದ ಇರಿ. ಇಲ್ಲ ಅಂದ್ರೆ ಆ ಮಹಿಳೆ ಹೇಳಿರೋ ರೀತಿ ಪಾಕಿಸ್ತಾನಗಳನ್ನ ಉತ್ಪತ್ತಿ ಮಾಡ್ತಾರೆ, ಟಿಪ್ಪು ಏರಿಯಾಗಳನ್ನ ಉತ್ಪತ್ತಿ ಮಾಡ್ತಾರೆ. ಸರಿ, ಘಟನೆ ಆದ್ರೂ ಕೂಡ ಆ ಭಾಗದ ಶಾಸಕರು ಇನ್ನೂ ಕೂಡ ಹೋಗಿಲ್ಲ ಸ್ಥಳಕ್ಕೆ. ಇಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೋಡಿ, ಕಾಂಗ್ರೆಸ್ ಅವರು ಪೂರ್ತಿ ಅವ್ರ ಬೆಂಬಲವಾಗಿ ನಿಂತಿದ್ದಾರೆ. ಅವ್ರಿಗೆ ಓಟ್ ಅಷ್ಟೇ, ಅವ್ರು ಓಟ್ ಹಾಕ್ತಾರೆ, ಅವ್ರಿಗೆ ಬೆಂಬಲ. ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಅದಕ್ಕೋಸ್ಕರ ಜಾತಿಗಳನ್ನ ಬೆಂಕಿ ಇಡ್ತಾರೆ. ನೋಡಿದಿರಲ್ಲ, ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಅಂತ ಬೆಂಕಿ ಇಟ್ರು, ಜಾತಿಗಳು ಬೆಂಕಿ ಇಟ್ರು. ಬೆಂಕಿ ಇಡೋದೇ ಕಾಂಗ್ರೆಸ್ ಅವರ. 2 ದಿನಗಳ ಹಿಂದೆ ಅದೇ ಜಾಗದಲ್ಲಿ ಯಾವುದೇ ರೀತಿ ಘಟನೆಗಳಾಗಿದೆ, ಹಿಂದೂಗಳು
ಗಣೇಶ ವಿಸರ್ಜನೆ ವೇಳೆ ನಿನ್ನೆ ಕಲ್ಲು ತೂರಾಟ ಮಾಡಿದ್ರು. ಕೆಲವರು ಕಲ್ಲುಗಳನ್ನು ತಾವು ಗಮನಿಸಿರ್ಬೋದು, ತಂದ್ಕೊತೀವಿ. ಪದೇ ಪದೇ ಮಂಡ್ಯ ಇರ್ಬೋದು, ಹಳೆಮೈಸೂರು ಭಾಗದ ಪ್ರಮುಖ ಜಿಲ್ಲೆಗಳು ಈ ರೀತಿ ಘಟನೆ ಆಗೋದಕ್ಕೆ ಕಾರಣ ಏನು? ನೋಡಿ, ಹಿಂದೂಗಳು ಸಹಿಷ್ಣುವರು, ಅವ್ರ ಮೆರವಣಿಗೆ ಮಾಡಿದ್ರೆ ಯಾರು ಏನು ಮಾಡಲ್ಲ. ಆದ್ರೆ ಹಿಂದೂಗಳು ಮೆರವಣಿಗೆ ಮಾಡಿದ್ರೆ ಗಲಾಟೆಗಳಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಸರ್ಕಾರ ಇದೆ. ಯಾರೋ ಹೇಳಿದಾರಲ್ಲ, ಗುಲ್ಬರ್ಗಾದಲ್ಲಿ ಒಬ್ಬ ಹೇಳಿದ್ದಾರೆ, ಬೀದರಲ್ಲಿ ನಮ್ಮ ಮಂತ್ರಿ ಒಬ್ಬ ಹೇಳಿದ್ದಾರೆ, ನೀವು ಗೆದ್ದಿರೋದೇ ಕಾಂಗ್ರೆಸ್ ಅವರೆಲ್ಲ ಗೆದ್ದಿರೋದೇ ಮುಸಲ್ಮಾನರಿಂದ, ಅವರ ಅಡಿಯಾಳಾಗಿರ್ಬೇಕು ಅನ್ನೋ ಭಾವನೆಯಿಂದ ಹೇಳಿದ್ದಾರೆ ಅವ್ರ ಮಾತು. ಇದರಿಂದ ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಗಣಪತಿ ಹಬ್ಬ ನಡೆಸೋಕೆ ಎಲ್ಲೂ ಅನುಮತಿ ಕೊಟ್ಟಿಲ್ಲ. ಡಿಜೆ ಹಾಕ್ಬೇಡಿ, ಗಣಪತಿ ಕೂತಿಸಕ್ ಪರ್ಮಿಷನ್, ಪ್ರಸಾದ ಕೊಡಕ್ ಪರ್ಮಿಷನ್, ಬಿಡಕ್ ಪರ್ಮಿಷನ್, ಎಲ್ಲದಕ್ಕೂ ಪರ್ಮಿಷನ್. ಬೇರೆ ಧರ್ಮದವ್ರಿಗಾದ್ರೆ ಯಾವ ಪರ್ಮಿಷನ್ ಇಲ್ಲ. ನೋಡಿ, ಹೆಚ್ಚಾಗಿ ಇವತ್ತು ಆಗಿರುವಂತದ್ದು ಮಹಿಳಾ ಕಾರ್ಯಕರ್ತರ ಮೇಲೆ ಹೆಚ್ಚಾಗಿ ಇವತ್ತು ಮಹಿಳಾ ಕಾರ್ಯಕರ್ತರನ್ನೇ ಹಲ್ಲೆ ಮಾಡಿರ್ತಕ್ಕಂಥದ್ದು, ಹೊಡೆದಿರುವಂತದ್ದು ಎಲ್ಲ ಮಹಿಳಾ ಕಾರ್ಯಕರ್ತರು, ಮಹಿಳೆಯರು ಎಲ್ಲ. ಯಾರು ಗಣಪತಿ ಹಬ್ಬವನ್ನ ಮಾಡ್ತಾ ಇದ್ರು ಆ ಮಹಿಳೆಯರಿಗೆ ಹೊಡೆದಿರೋದು. ನಾನು ಹೇಳ್ತಾ ಇದ್ದೀನಿ, ಮುಂದಿನ ವರ್ಷದಿಂದ ಈ ವರ್ಷನೇ ಗಣಪತಿ ಮಾಡಕ್ಕೆ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ನನ್ಗನ್ಸತ್ತೆ ಸಿದ್ದರಾಮಯ್ಯ ಗಣಪತಿನೇ ಬ್ಯಾನ್ ಮಾಡ್ಬಿಡ್ತಾರೆ. ನೋಡ್ಬೇಕಾದ್ರೆ ಏನಾನ ಕಾನೂನು ತಂದು ಗಣಪತಿ ಹಬ್ಬನೇ ಬ್ಯಾನ್ ಮಾಡ್ತಾರೆ ಅಂತ ಸಿದ್ದರಾಮಯ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.